ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಓಕೆ, ನಾನಿವತ್ತು ಮುಖದ ಮೇಲೆ ಕಲೆ ಮತ್ತು ಮಚ್ಚೆ, ಮುಖ ಡಲ್ನೆಸ್, ಗ್ಲೋಯಿನೆಸ್ ಇರೋದಿಲ್ಲ, ಎಂಥದ್ದು ಇರಲ್ಲ. ಆಲ್ರೆಡಿ ಮುಖ ಎಲ್ಲ ಕನ್ನಡಲ್ಲಿ ನೋಡ್ಕೊಂಬಿಟ್ರೆ ನಮಗೆ ಬೇಜಾರಾಗಬೇಕು, ಆ ರೀತಿ ಆಗಿರುತ್ತಲ್ವ. ಸೊ ಅದನ್ನೆಲ್ಲ ಹೇಗೆ ನಾವು ಹೋಗಿಸ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಗೊತ್ತಾ, ಕಾಲೇಜ್ ಹುಡುಗಿಯರೆಲ್ಲ ಇವಾಗ ಮೇಂಟೈನ್ ಮಾಡ್ತಾರೆ, ಅವರು ನೋಡೋಕ್ಕೂ ಚೆನ್ನಾಗಿರ್ತಾರೆ. ಆದರೆ ಮದುವೆ ಆದಮೇಲೆ ಕನ್ನಡಿ ಮುಂದೆ ನಿಲ್ಲೋಕೆ ಸಹ ನಮ್ಗೆ ಟೈಮ್ ಇರಲ್ಲ. ಅಷ್ಟು ಜವಾಬ್ದಾರಿಗಳನ್ನ ನಾವು ತಗೊಂಡಿರ್ತೀವಿ, ತಗೋಬೇಕಾಗತ್ತೆ. ಕನ್ನಡ ಮುಂದೆ ನಿಲ್ಲೋಕ್ಕೂ ನಮಗೆ ಟೈಮ್ ಇರೋದಿಲ್ಲ. ಆದ್ರಿಂದ ನಾವು ಯಾವುದೇ ರೀತಿ ಸ್ಕಿನ್ ಕೇರ್ ಮಾಡೋಕ್ಕಾಗಲ್ಲ. ಮುಖದಲ್ಲಿ ಪಿಂಪಲ್ಸ್ ಆಗ್ಬಿಟ್ಟು ಅದು ಹಾಗೆ ಮಾರ್ಕೊಳಿಯುತ್ತೆ, ಮತ್ತೆ ಅದು ಪಿಂಪಲ್ ಹಾಗೆ ಉಳಿದು ಮಚ್ಚೆ ಥರ ಆಗುತ್ತೆ. ಆಮೇಲೆ ಸ್ಕಾರ್ಸು ಅದು ಇದು ಮತ್ತೊಂದು ಆಗ್ಬಿಟ್ಟು ನಮ್ಮ ಫೇಸ್ನೇ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹೌದಾ? ಯಾರಿಗಿಷ್ಟ ಇರಲ್ಲ ಹೇಳಿ? ನಮ್ಮ ಫೇಸ್ ಯಾವಾಗಲೂ ಗ್ಲೋಯಿಂಗ್ ಆಗಿರಬೇಕು, ತುಂಬಾನೇ ಚಂದ ಕಾಣಬೇಕು, ಮುಖ ಕಳೆ ಇರಬೇಕು, ಯಾವುದೇ ರೀತಿ ಪಿಂಪಲ್ ಇರಬಾರ್ದು, ಆಮೇಲೆ ಸ್ಕಾರ್ಸ್ ಇರಬಾರ್ದು, ಮಚ್ಚೆ ಇರಬಾರ್ದು ಅಂತ ಯಾವ ಹುಡುಗಿಯರ್ಗೆ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಇರುತ್ತೆ. ಬಟ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ತುಂಬಾ ಜವಾಬ್ದಾರಿಗಳನ್ನ ತಗೊಂಡಿರ್ತೀವಿ. ಕಾಲೇಜ್ ಹುಡುಗಿಯರು ಮೇಂಟೈನ್ ಮಾಡ್ತಾರೆ ಅಂತಾನೆ ನಾನು ಹೇಳಕ್ಕಾಗಲ್ಲ. ಪಾಪ ಅವ್ರಿಗೂ ಕಾಲೇಜ್ಗೆ ಹೋಗಿ ಬರೋದಾಗ್ಲಿ, ಓದ್ಕೊಳ್ಳೋದಾಗ್ಲಿ, ಆ ಎಕ್ಸಾಮು ಅದು ಇದು ಅಂತ ಮತ್ತೊಂದಿರುತ್ತೆ. ಅವ್ರಿಗೆ ಸಹ ನಾವು ಇದನ್ನ, ನಾನು ಹೇಳೋದನ್ನ ನೀವು ಮಾಡ್ಕೋಬಹುದು. ಪ್ರತಿಯೊಬ್ರು ಹೆಣ್ಮಕ್ಳೇ ಅಂತಲ್ಲ, ನೀವು ಗಂಡ್ಮಕ್ಳು ಸಹ ನಿಮ್ಗೂ ನಾನು ಹೇಳೋದನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಬಂದ್ರೆ ನಿಜವಾಗ್ಲೂ ಮುಖದಲ್ಲಿ ಪಿಂಪಲ್ಸ್ ಆಗ್ಲಿ, ಸ್ಕಾರ್ಸ್ ಆಗ್ಲಿ, ಮಚ್ಚೆ ಆಗ್ಲಿ, ಕಲೆ ಆಗ್ಲಿ ಯಾವುದೇ ರೀತಿ ಉಳಿಯಕ್ ಸಾಧ್ಯನೇ ಇಲ್ಲ. ಬಟ್ ಹೇಳೋದನ್ನ ಸತತವಾಗಿ ಮಾಡಿದ್ರೆ ಮಾತ್ರ. ಒಂದ್ ದಿನ 2 ದಿನ ಮಾಡ್ಬಿಟ್ಟು ಅಯ್ಯೋ ಮೇಡಮ್ ನೀವ್ ಹೇಳಿದ್ರಿ ನಾವು ಮಾಡಿದ್ವಿ ಎಂಥದ್ದು ಆಗ್ಲೇ ಇಲ್ಲ ಅಂತ ಹೇಳೋದಲ್ಲ. ನಾನು ಹೇಳ್ದನ್ನ ಸತತವಾಗಿ ನೀವು ಮಾಡ್ತಾ ಬಂದ್ರೆ ಖಂಡಿತ ಕ್ಲಿಯರ್ ಆಗುತ್ತೆ ನಿಮ್ಮ ಫೇಸು. ನೀವು ರಿಸಲ್ಟ್ ಪಡ್ಕೋತೀರ ಅಂತ ಹೇಳ್ತೀನಿ. ಓಕೆ, ಅದು ಏನಂತ ಹೇಳ್ತೀನಿ. ಈಗ ಮುಖದಲ್ಲಿ ಸ್ಕಾರ್ಸ್, ಪಿಂಪಲ್ಸು ಮತ್ತೆ ಕಲೆಗಳಾಗ್ಬಿಟ್ಟು ಮುಖ ನಿಮ್ಗೆ ನೋಡ್ಕೊಳಕ್ ಕೂಡ ಇಷ್ಟ ಇರಲ್ವಲ್ಲ, ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಲೆಮನ್, ನಿಂಬೆಹಣ್ಣು ತಗೋತಿರಲ್ವಾ, ಅದ್ರೊಳಗಡೆ ರಸ ನೀವು ಕುಡೀರಿ ಅಥವಾ ನೀವು ಅಡ್ಗೆನ ಬಳಸಿ ಏನಾದ್ರೂ ಮಾಡಿ. ಆದ್ರೆ ಸಿಪ್ಪೆನ ಮಾತ್ರ ಎಸಿಬೇಡಿ. ಆ ಸಿಪ್ಪೆಯಿಂದ ತುಂಬಾನೇ ಬೆನಿಫಿಟ್ ಇದೆ. ಆ ಸಿಪ್ಪೆನ ನೀವು ಆ ರಸನ ಯೂಸ್ ಮಾಡ್ಬಿಟ್ಟು ಆ ಸಿಪ್ಪೆನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಒಣಗಿಸ್ಬೇಡಿ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಸೌತೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಮೇಲೆ ಸಿಪ್ಪೆ ಲೇಯರ್ ತರಾಗಿ ನೀವು ಕಟ್ ಮಾಡ್ಕೋಬೇಕು. ಅದು ಲೇಯರ್ ಬಿಡಿಸ್ಕೊಳ್ಳೋದೊಂದು ಬರುತ್ತಲ್ವಾ, ಆ ರೀತಿ ನೀವು ಬಿಡಿಸ್ಕೊಂಡು ಆ ಸಿಪ್ಪೆ ಮಾತ್ರ ತೆಗೆದಿಟ್ಕೊಳ್ಳಿ. ಓಕೆನಾ? ಉಳಿಕಿದ್ದು ನೀವು ತಿನ್ಬೋದು, ಅಡಿಗೆ ಮಾಡಕ್ಕೇನು ಬಳಸ್ಬೋದು. ಈ ನಿಂಬೆ ಹಣ್ಣಿನ ಸಿಪ್ಪೆ ಮತ್ತು ಸೌತೆಕಾಯಿ ಸಿಪ್ಪೆನ ನೀವೇನ್ ಮಾಡ್ಬೇಕು ಅಂದ್ರೆ ಮಿಕ್ಸಿಗೆ ಹಾಕ್ಬೇಕಾಗತ್ತೆ. ಜಾಸ್ತಿ ನೀರ್ ಹಾಕ್ಬಾರ್ದು. ಚಿಕ್ಕ ಜಾರು ತಗೊಂಡು ಆ ನಿಂಬೆ ಸಿಪ್ಪೆನ ಮತ್ತು ಸೌತೆಕಾಯಿನ ನೀವು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡಿ. ಆಯ್ತಾ? ಗ್ರೈಂಡ್ ಮಾಡ್ಕೊಂಡ ತಕ್ಷಣ ನೀವೇನ್ ಮಾಡ್ಬೇಕು, ಎಲ್ಲೆಲ್ಲಿ ಕಲೆ ಇರುತ್ತೆ, ಎಲ್ಲೆಲ್ಲಿ ಪಿಂಪಲ್ಸ್ ಇರುತ್ತೆ, ನೀವು ದಪ್ಪಗಾಗಿ ಲೇಪನ ಮಾಡ್ಕೊಳ್ಳಿ. ಲೇಪನ ಅಂದ್ರೆ ಅಪ್ಲೈ ಮಾಡ್ಕೊಳ್ಳಿ, ದಪ್ಪಗೆ ಹಚ್ಕೊಳ್ಳಿ. ಆಯ್ತಾ? ಉಳಿಕೆ ನಿಮ್ದು ಫೇಸ್ ಎಲ್ಲಿ ಕ್ಲಿಯರ್ ಇರುತ್ತೆ ಅಲ್ಲಿ ನೀವು ತೆಳುವಾಗಿನೂ ಅಪ್ಲೈ ಮಾಡ್ಕೋಬಹುದು. ಇಲ್ಲ ಮೇಡಮ್ ನಾವು ಎಲ್ಲಾ ಕಡೆನೂ ಹಚ್ಕೋತೀವಿ ಅಂದ್ರೆ ಅಡ್ಡಿಲ್ಲ, ನೀವು ಎಲ್ಲಾ ಕಡೆನೂ ಕುತ್ತಿಗೆ ಭಾಗದಲ್ಲಿ ಆಲ್ಮೋಸ್ಟ್ ನಿಮ್ ಕಲೆ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ದಪ್ಪನಾಗಿ ಹಚ್ಕೊಳ್ಳಿ. ಉಳ್ಕಿದ ಕಡೆ ತೆಳುವಾದ್ರೂ ಕೂಡ ಅಡ್ಡಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮ್ಗೆ ಹೇಗೆ ಕಂಫರ್ಟಬಲ್ ಆ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಅದರಿಂದ ನೀವು ಮಿನಿಮಮ್ 30 ಮಿನಿಟ್ಸ್ ಬಿಟ್ಟು ತಣ್ಣೀರಿಂದ ಮುಖ ತೊಳಿರಿ. ನೀವು ನಾನು ಹೇಳಿದನ್ನ ದಿನ ಸತತವಾಗಿ ಮಾಡ್ತಾ ಬಂದ್ರೆ, ದಿನ ಆಗಲ್ಲ ಅಂದ್ರೂ ವೀಕ್ಲಿ 3 ಟೈಮ್ಸ್ ಆದ್ರೂ ಮಾಡ್ತಾ ಬಂದ್ರೆ ನಿಮ್ಮ ಮುಖದಲ್ಲಿ ಕಲೆ ಇರಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಅಷ್ಟು ಕೆಲಸ ಮಾಡುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಯ್ಯೋ ಮೇಡಮ್ ನನ್ಗಿದೆಲ್ಲ ಆಗಲ್ಲ, ಗ್ರೈಂಡ್ ಮಾಡ್ಕೊಳಕ್ ಆಗಲ್ಲ, ಹಚ್ಕೊಳಕ್ ಆಗಲ್ಲ ಅಂದ್ರೆ ಇನ್ನೂ ಒಂದು ಸಿಂಪಲ್ ಆಗಿ ಇರೋದೇ ಹೇಳ್ತೀನಿ. ಈ ಮನೆಯಲ್ಲಂತೂ ಲೋಳೆ ಸರ ಇದ್ದೇ ಇರುತ್ತೆ. ಅಂದ್ರೆ ಆಲೋವೆರಾ ಜೆಲ್ ಎಲ್ಲ ಮನೆಯವರು ಸಹ ಮನೆ ಮುಂದೆ ಗಿಡ ಬೆಳೆಸಿರ್ತಾರೆ. ಅದಂತೂ ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ
ಇವಾಗ ಏನು ಅಂದ್ರೆ ಪ್ರತಿಯೊಬ್ರು ಸಹ ಆಲೋವೆರಾ ಜೆಲ್ ಬಳಸ್ತಾರೆ. ಇವಾಗ ಅದನ್ನ ಜ್ಯೂಸ್ ಮಾಡ್ಕೊಂಡು ಸಹ ಕುಡಿತಾರೆ. ಅದರಿಂದ ತುಂಬಾನೇ ಬೆನಿಫಿಟ್ ಇದೆ. ಅದರಿಂದ ಎಲ್ಲರ ಮನೆ ಮುಂದೆ ಇದ್ದೇ ಇರುತ್ತೆ. ಆ ಲೋಳೆ ರಸನ ತೆಗೆದ್ಬಿಟ್ಟು ನೀವು ಅಟ್ಲೀಸ್ಟ್ 3 hour ಆದ್ರೂ ನೀವು ಅದನ್ನ ಉಲ್ಟಾ ನೇತಾಕ್ಬೇಕು. ಅದರಿಂದ ಯೆಲ್ಲೋ ಕಲರ್ ಜೆಲ್ ತರ ಬರುತ್ತೆ. ಒಬ್ಬೊಬ್ರು ಹೇಳ್ತಾರೆ, ಅಯ್ಯೋ ಮೇಡಮ್ ನನ್ಗೆ ಅಲೋವೆರಾ ಗಿಡ ಬೆಳೆಸಿರ್ತೀವಿ, ಅದನ್ನ ಕಟ್ ಮಾಡಿದ್ರೆ ಹಚ್ಕೋತೀವಿ, ಆದ್ರೆ ರ್ಯಾಷಸ್ ಆಗುತ್ತೆ, ಅದಕ್ಕೆ ನಾವು ಅಂಗಡಿಯಿಂದ ತಗೊಂಬಂದು ಹಚ್ಕೋತೀವಿ. ತಪ್ಪು. ಅದನ್ನ ಕಟ್ ಮಾಡಿದ ತಕ್ಷಣ ಅಟ್ಲೀಸ್ಟ್ 3 hour ಆದ್ರೂ ನೀವು ಅಟ್ಲೀಸ್ಟ್ 1 hour ಆದ್ರೂ ನೀವು ಉಲ್ಟಾ ನೇತಾಕಿ. ಅದರಿಂದ ಬರೋ ಜೆಲ್ ಯೆಲ್ಲೋ ಕಲರ್ ಬೇರ್ಪಡಿಸುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ ಯೆಲ್ಲೋ ಕಲರ್ ಅನ್ನೋ ಜೆಲ್. ಅದು ನೀವೇನಾದ್ರು ಕಟ್ ಮಾಡಿದ ತಕ್ಷಣ ಹಚ್ಕೊಂಡ್ರೆ ನಿಜವಾಗ್ಲೂ ರ್ಯಾಷಸ್ ಆಗುತ್ತೆ. ಅದು ಆ ಯೆಲ್ಲೋ ಕಲರ್ ಇಂದನೇ ರ್ಯಾಷಸ್ ಆಗೋದು. ಹಂಗಾಗಿ ಜನ ಏನ್ ಹೇಳ್ತಾರಂದ್ರೆ ನ್ಯಾಚುರಲ್ ಆಗಿರೋ ಆಲೋವೆರಾ ಜೆಲ್ನ ಬಳಸಿದ್ರೆ ನಮ್ಗೆ ಕಂಫರ್ಟಬಲ್ ಆಗಲ್ಲ ಅಂತ ಹೇಳ್ತಾರೆ. ನೀವು ಮಾಡೋದ್ ತಪ್ಪು. ಆ ತಪ್ಪಿನಿಂದ ಎಡವಟ್ಟಾಗುತ್ತೆ. ಹಾಗಾಗಿ ನೀವು ಕಟ್ ಮಾಡಿದ ತಕ್ಷಣನೇ ಹಚ್ಕೋಬಾರ್ದು. ಅಟ್ಲೀಸ್ಟ್ 3 hour ಬಿಟ್ಟಾದ್ರೂ ನೀವು ಯೂಸ್ ಮಾಡ್ಬೇಕು. ಅದ್ರ ಜೊತೆಗೆ ಮೆಂತೆ ಕಾಳು ನೈಟ್ನ ನೀವು ನೆನೆಸ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಅಲ್ಲೊಳೆ ಸರ ಆಲ್ರೆಡಿ ಕಟ್ ಮಾಡಿಟ್ಟಿರ್ತೀರಲ್ವಾ, ನೈಟ್ ಆದ್ರೂ ಕಟ್ ಮಾಡ್ಕೊಳ್ಳಿ ಅಥವಾ ಮಾರ್ನಿಂಗ್ ಎದ್ದ ತಕ್ಷಣ ಆದ್ರೂ ಕಟ್ ಮಾಡ್ಕೊಳ್ಳಿ. ಅವೆರಡನ್ನ ಗ್ರೈಂಡ್ ಮಾಡ್ಕೊಂಡು ಮುಖಕ್ಕೆ ಲೇಪನ ಮಾಡುವಂಥದ್ದು. ನೀವು ಅದರಿಂದನೂ ಸಹ ಮುಖದಲ್ಲಿರೋ ಸ್ಕಾರ್ಸ್, ಪಿಂಪಲ್ಸ್ ಎಲ್ಲನೂ ಹೋಗಿಸ್ಬೋದು. ಆಯ್ತಾ? ಈ ಹೇಳಿದ್ದನ್ನ ನೀವು ಮಾಡ್ತಾ ಬಂದ್ರೆ, ಯಾವ್ದಾದ್ರು ಒಂದು ಮಾಡ್ತಾ ಬಂದ್ರು ಸಹ ನಿಮ್ಮ ಮುಖ ಕ್ಲಿಯರ್ ಆಗುತ್ತೆ, ಪಿಂಪಲ್ ಸಹ ಇರೋದಿಲ್ಲ. ಆಮೇಲೆ ಸ್ಕಾರ್ಸು ಮಚ್ಚೆ ಯಾವುದೇ ರೀತಿ ಇರಕ್ ಸಾಧ್ಯನೇ ಇಲ್ಲ. ಬಟ್ ಸತತವಾಗಿ ಮಾಡ್ತಾ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.